ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ಏನು ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ಫೆಂಗಲ್ ಚಂಡಮಾರುತ ಪ್ರಭಾವ ಮಳೆ ಸುರಿದಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ. ಈ ಮಳೆಯ ಪ್ರಭಾವ ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯ ಮೇಲೂ ಕೂಡ ಬಹಳಷ್ಟು ಪರಿಣಾಮವನ್ನು ಬೀರಿದೆ. ಏನು ಫೆಂಗಲ್ ಚಂಡಮಾರುತ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಮಳೆಯಾಗಿರುವಂಥದ್ದು. ಇದರ ಪರಿಣಾಮವಾಗಿ ರಾಮನಗರ ಜಿಲ್ಲೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಮಳೆಯಾಗಿದೆ ಕಳೆದ 2 ದಿನಗಳ ಕಾಲ. ಇದರಿಂದಾಗಿ ರಾಮನಗರ ಜಿಲ್ಲೆಯಲ್ಲಿ ಏನು ಪ್ರಮುಖವಾಗಿ ರಾಗಿ ಬೆಳೆಯನ್ನು ಈ ಭಾಗದ ರೈತರು ಬೆಳೀತಾ ಇದ್ರು. ಆ ರೈತರಿಗೆ ಭಾಳಷ್ಟು ಸಂಕಷ್ಟ ಕೂಡ ಎದುರಾಗಿರುವಂಥದ್ದು. ಕೃಷಿ ಇಲಾಖೆಯ ಮಾಹಿತಿಯ ಪ್ರಕಾರ ಈ ಬಾರಿ ಜಿಲ್ಲೆಯಲ್ಲಿ 90,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ಕೃಷಿ ಬೆಳೆಗಳನ್ನು ಬೆಳೆಯಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 74,000 ಹೆಕ್ಟೇರ್ ಪ್ರದೇಶದಷ್ಟು ರಾಗಿಯನ್ನು ಬಿತ್ತನೆ ಮಾಡಲಾಗಿದೆ. ಅಂದರೆ 74,000 ಹೆಕ್ಟೇರ್ ಪ್ರದೇಶ ಅಂದರೆ ಬಹುತೇಕವಾಗಿ 70% ಅಷ್ಟು ರಾಗಿ ಬೆಳೆಯನ್ನು ಈ ಬಾರಿ ಬಿತ್ತನೆಯನ್ನು ಮಾಡಲಾಗಿದೆ. ಜೊತೆಗೆ ಇನ್ನುಳಿದ 20%ನಲ್ಲಿ ಬೇರೆ ಬೇರೆ ಕೃಷಿ ಬೆಳೆಗಳನ್ನು ಬೆಳೆದಿರುವಂಥದ್ದು. ಪ್ರಮುಖವಾಗಿ ಏನು ಭತ್ತ, ಅವರೆ, ಅಲಸಂದೆ ಸೇರಿದಂತೆ ಹುರುಳಿ, ಹೀಗೆ ಬೇರೆ ಬೇರೆ ಆದಂಥ ಕೃಷಿ ಬೆಳೆಗಳನ್ನು ಇನ್ನು 20% ಬೆಳೆದಿದ್ರೆ 90%ನಲ್ಲಿ 70% ಅಷ್ಟು ರಾಗಿ ಬೆಳೆಯನ್ನು ಬೆಳೆದಿರುವಂಥದ್ದು ಈ ಬಾರಿ ರಾಮನಗರ ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದ ರಾಗಿ ಬಿತ್ತನೆ ಆಗಿದೆ ಎನ್ನುವಂಥದ್ದು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳ ಮಾಹಿತಿ ಆಧಾರದ ಮೇಲೆ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಆದರೆ ಏನು ಫೆಂಗಲ್ ಚಂಡಮಾರುತದ ಹಿನ್ನೆಲೆ ಸುರಿದಂಥ ಮಳೆಗೆ ರಾಗಿ ಬೆಳೆ ಭಾಗಶಃ ನಷ್ಟ ಆಗಿರುವಂಥದ್ದು ಕೂಡ ಕೃಷಿ ಇಲಾಖೆಯ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಹಾರೋಹಳ್ಳಿ, ಬಿಡದಿ ಭಾಗದ ಬಹುತೇಕ ಕಡೆ ಏನು ಈ ಒಂದು ಮಳೆಯಿಂದಾಗಿ ಅಪಾರ ಪ್ರಮಾಣದ ರಾಗಿ ಬೆಳೆ ನಷ್ಟ ಆಗಿರುವಂಥದ್ದು. ಪ್ರಮುಖವಾಗಿ ಮಾಗಡಿಯಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರಾಗಿಯನ್ನು ಬೆಳೆಯಲಾಗ್ತದೆ. ತದನಂತರ ಕನಕಪುರದಲ್ಲಿ ಬೆಳೆಯಲಾಗ್ತದೆ. ತದನಂತರ ಚನ್ನಪಟ್ಟಣ, ತದನಂತರ ರಾಮನಗರ, ಹೀಗೆ ಇಡೀ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಗಿಯನ್ನು ಬೆಳೆಯಲಾಗ್ತದೆ. ಆದರೆ ಫೆಂಗಲ್ ಚಂಡಮಾರುತದ ಹಿನ್ನೆಲೆ ಸುರಿದಂಥ ಮಳೆಗೆ ಈ ಬಾರಿ ಜಿಲ್ಲೆಯ ಏನು ರಾಗಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಮುಖವಾಗಿ ಏನು ಬಿತ್ತನೆ ಮಾಡಿದಂಥ ಪ್ರದೇಶದಲ್ಲಿ ಭಾಳಷ್ಟು ಮಳೆ ಸುರಿದಿದ್ರೂ ಕೂಡ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಕೆಲವೊಂದು ಕಡೆ ರಾಗಿಯನ್ನು ಕೊಯ್ಲು ಮಾಡಿದ್ದಾರೆ. ಕೊಯ್ಲಾಗಿರುವಂಥ ಪ್ರದೇಶದಲ್ಲಿ ಈಗಾಗಲೇ ರಾಗಿ ಮೊಳಕೆ ಬರುವಂಥ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಈಗಾಗಲೇ ಬಹುತೇಕ ಕಡೆ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಏನು 2 ದಿನಗಳ ಕಾಲ ಸತತವಾಗಿ ಸುರಿದಂಥ ಭಾರಿ ಮಳೆಗೆ ರಾಗಿ ಮೊಳಕೆ ಬರ್ತಾ ಇದೆ. ಕೊಯ್ಲಾಗಿರುವಂಥದ್ದು ಸಂಪೂರ್ಣವಾಗಿ ಹಾಳಾಗಿದೆ ಎನ್ನುವಂಥ ಒಂದು ಬೇಸರದ ಮಾತುಗಳನ್ನು ರಾಗಿ ಬೆಳೆಗಾರರು News18 ಜೊತೆಗೆ ಮಾತನಾಡಿದ್ದಾರೆ. ಈಗ ನಮ್ಮ ಅಪ್ಪ ಸಣನ್ಮಳ್ಳಿ, ನೀಲ್ಸಂದ್ರ, ಮೊಳದೊಡ್ಡಿ, ಕೋಡಿಪುರ, ತೆಗಚಕೆರೆ ಹಿಂಗೆ ಅಕ್ಕಪಕ್ಕ ಎಲ್ಲ ಸುಮಾರು ಎಲ್ಲ ರಾಗಿ ಬೆಳೆನೇ ಬೆಳೆದುವಂಥದ್ದು. ಈಗ ಕಟಾವು ಬಂದು ರಾಗಿ ಎಲ್ಲ ಕಟ್ ಮಾಡವ್ರೆ. ಕಟ್ ಮಾಡಿ ಕೆಳಗಡೆ ಹಾಕಿದ್ದಾರೆ. ಎಲ್ಲ ಮಳೆ ಹಿಡ್ಕೊಂಡು ಎಲ್ಲ ಕೊಳ್ತೋಯ್ತಾ ಇದೆ. ತಿನ್ನೋಕ್ಕೂ ಯೋಗ್ಯವಾಗಿಲ್ಲ. ಅದರಿಂದ ಸರ್ಕಾರ ಸೂಕ್ತವಾದ ಪರಿಹಾರ ಕೊಟ್ಟು ಸಹಕಾರ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಒಂದು 20-25 ಎಕರೆ ಇಲ್ಲಿ ನಾವು ನಮ್ಮ ಏರಿಯಾದಲ್ಲಿ ರಾಗಿ ಹಾಕಿದ್ವು. ಕಟಾವು ಮಾಡೋದು ಎಲ್ಲ ಕೆಳಗೆ ಹಾಕಿದ್ವಿ. ಮಳೆ ಎಲ್ಲ ಮಳೆ ಬಂದು ಹೋಗ್ಬಿಡ್ತು. ಇವಾಗ ಏನು ಮಾಡೋಕ್ಕಾಗತ್ತು ಸಹ, ಹಿಂಗೆ ಆಗ್ಬಿಡ್ತಲ್ಲ. ಆವಾಗ ಇದಕ್ಕೆ ನಾವೇನಾರ ಮಾಡಿ ಈಗ ಸರ್ಕಾರಕ್ಕೆ ಏನಾರ ಹೇಳಿ ನಮ್ಗೆ ಪರಿಹಾರ ಕೊಡಿಸೋಂಗೆ ಮಾಡಿಸ್ಬೇಕು ಅಂತ ನಾವೆಲ್ಲ ಈಗ ನಾವೇ 1.5 ಲಕ್ಷ ಖರ್ಚು ಮಾಡಿದ್ದೀವಿ. ಈಗ ಅಕ್ಕಪಕ್ಕ ನಮ್ಮ ಪಕ್ಕನೇ ಇಲ್ಲ, ಇಲ್ಲೆಲ್ಲ ನಾವು ಏರಿಯಾದಲ್ಲೆಲ್ಲ ಅಷ್ಟೇ ಆಗದೆ. ಇಲ್ಲಿ ಬಾಕಿದಲ್ಲಿ ಇಲ್ಲೆಲ್ಲ ಒಂದು ಸುಮಾರು 20-30 ಎಕರೆ ಅಷ್ಟು ಈ ಥರ ಆಗ್ಬಿಟ್ಟದೆ. ಕಳನ ಮಾಡ್ದೋಣಲ್ಲಿ ಕಳ ಮಾಡಿದ್ದೀವಿ, ಪಕ್ಕ ಬಿಡೋ ಮುಂದಾಗೆ ಅಂತ. ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು.
ನಾವು ರೋಡ್ ಪಳಗ ಆಗ್ತಿರ್ಲಿಲ್ಲ. ಈ ಆನೆನು ಕಾಯ್ತಾವಿ ಬೆಳಗನ ಆನೆದುವೆ. ಅದಕ್ಕೆ ಈ ಮಳೆ ಬಂದು ಈ ತರ ನಮ್ಗೆ ಈ ತರ ನಷ್ಟ ಆಗದ್ ನೋಡಿ ಸರ್. ಮೊಳಕೆ ಬಂದ್ಬಿಟ್ಟು ಎಲ್ಲ ಹೋಯ್ತು, ಇನ್ನೇನ್ ತಿನ್ನಕ್ಕಾಗಲ್ಲ ಇದ. ಇನ್ನು ಈ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಬೆಳೆ ಸಮೀಕ್ಷೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ನಷ್ಟ ಆಗಿದೆ ಆ ಒಂದು ಸಮೀಕ್ಷೆಯನ್ನು ಕೂಡ ನಾವು ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಮುಂದಿನ 4-5 ದಿನಗಳಲ್ಲಿ ಆ ಸಂಪೂರ್ಣ ಮಾಹಿತಿ ನಮಗೆ ಸಿಗ್ತದೆ. ತದನಂತರ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಏನು ಬೆಳೆಯನ್ನು ಕಳೆದುಕೊಂಡಿದ್ದಾರೆ ಆ ರೈತರಿಗೆ ಸೂಕ್ತವಾಗಿ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಎನ್ನುವಂಥ ಮಾತನ್ನು ಕೃಷಿ ಇಲಾಖೆಯ ಅಧಿಕಾರಿಗಳು ನ್ಯೂಸ್ 18ಗೆ ತಿಳಿಸಿದ್ದಾರೆ. ಮತ್ತೊಂದು ಕಡೆ ರೈತರು ಕೂಡ ಈ ಬಗ್ಗೆ ಮಾತನಾಡಿ ರಾಗಿ ಬೆಳೆ ನಷ್ಟ ಆಗಿದೆ, ಹಾಗಾಗಿ ರಾಜ್ಯ ಸರ್ಕಾರ ನಮಗೆ ಪರಿಹಾರವನ್ನು ಕೊಡಬೇಕು, ಈ ನಿಟ್ಟಿನಲ್ಲಿ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಾಗಿ ನಿಂತ್ಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ.